ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮುಕ್ತ ಗಂಗೋತ್ರಿ ಮೈಸೂರು PhD ಪ್ರೋಗ್ರಾಮ್ಗಾಗಿ ಅಪ್ಲಿಕೇಶನನ್ನು ಕರೆಯಲಾಗಿದೆ. ಸೊ ನೀವೇನಾದರೂ ಈ KSU PhDಗಾಗಿ ಅಪ್ಲೈ ಮಾಡಿದರೆ ನಿಮಗಾಗಿ ನಾವು ರಿಸರ್ಚ್ ಮೆಥಡಾಲಜಿ ಮೇಲೆ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಲಾಸ್ಟ್ ಡೇಟ್ ಇತ್ತು. ನೀವು 9/4/2022 ತನಕ 500 ರೂಪಾಯಿಗಳ ಲೇಟ್ ಫೀ ಒಂದಿಗೆ ಅಪ್ಲೈ ಮಾಡ್ಬೋದು. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಕೂಡ ಇರುತ್ತೆ. ಡೇಟನ್ನು ನಂತರ ನಿಮಗೆ ನೀಡ್ತಾರೆ. ಈ CETಗೆ ಬಂದರೆ ಇದು ಮೈಸೂರಿನಲ್ಲಿನೇ ನಡೀತದೆ. ಇಲ್ಲಿ 100 ಅಂಕಗಳಿರ್ತವೆ. ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. 100 ಪ್ರಶ್ನೆಗಳು ಮತ್ತು ಒಂದು ಪ್ರಶ್ನೆಗೆ 1 ಅಂಕವನ್ನು ನಿಗದಿಪಡಿಸಲಾಗಿರ್ತದೆ. ಸೊ ಈ ಸಿಲೆಬಸ್ ನೋಡಿದರೆ ಇಲ್ಲಿ 50 ಪ್ರಶ್ನೆಗಳು ರಿಸರ್ಚ್ ಮೆಥಡಾಲಜಿನಿಂದ ಬರ್ತಾ ಇವೆ. ಇನ್ನು ಉಳಿದ 50 ಪ್ರಶ್ನೆಗಳು ಸಬ್ಜೆಕ್ಟ್ನಿಂದ ಬರ್ತಾ ಇವೆ. ಸೊ ನಿಮ್ಮ ಸಬ್ಜೆಕ್ಟ್ ಮೇಲೆ ನಿಮಗೆ ಪ್ರಶ್ನೆಗಳು ನಿಮಗೆ ಗೊತ್ತಿರುತ್ತೆ, ನೀವು ಓದ್ಕೊಳ್ಬೋದು. ಸೊ ಈ ರಿಸರ್ಚ್ ಮೆಥಡಾಲಜಿಗೆ ಬಂದರೆ ಇಲ್ಲಿ ನಾವು ರಿಸರ್ಚ್ ಮೆಥಡಾಲಜಿನಲ್ಲಿರುವ 50 ಪ್ರಶ್ನೆಗಳನ್ನು ನಿಮಗೆ ಕವರ್ ಮಾಡುವ ಸಲುವಾಗಿ ಪೂರ್ತಿ ರಿಸರ್ಚ್ ಮೆಥಡಾಲಜಿ ಮೇಲೆ ಕಂಪ್ಲೀಟ್ ಸಿಲೆಬಸ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. ಕಂಪ್ಲೀಟ್ ಸಿಲೆಬಸ್ ಮೇಲೆ MCQs ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. 10 ಹೋಲ್ ಸಿಲೆಬಸ್ ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಸೊಲ್ಯೂಷನ್ PDF ಅನ್ನು ಕೂಡ ನೀಡ್ತೀವಿ. ಜೊತೆಗೆ 1000 MCQಗಳ ಪ್ರಾಕ್ಟೀಸ್ MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ. ಸೊ ಇದು ಕೇವಲ ನಿಮಗೆ 500 ರೂಪಾಯಿಗಳಲ್ಲಿ ಸಿಗ್ತಾ ಇದೆ. ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ರಿಸರ್ಚ್ ಕಾನ್ಸೆಪ್ಟ್ ಆ್ಯಂಡ್ ಮೀನಿಂಗ್ ಮೇಲೆ ಕೆಲವು MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಮೊದಲನೇ MCQ ಬಂದುಬಿಟ್ಟು ದ ಬೆಸ್ಟ್ ಮೀನಿಂಗ್ ಆಫ್ ರಿಸರ್ಚ್ ಈಸ್ ಆಪ್ಷನ್ ಎ ಅಡಾಪ್ಷನ್ ಆಫ್ ಸೈಂಟಿಫಿಕ್ ಮೆಥಡ್ ಫಾರ್ ಕ್ರಿಯೇಷನ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ನಾಲೆಜ್. Option B, adoption of critical and constructive thinking for solution of problems. Option C, arriving at generalizations based on observed data. Option D, search for universal truth of life. ಸೊ ಸಂಶೋಧನೆಯ ಅತ್ಯುತ್ತಮ ಅರ್ಥ ಯಾವುದು? 4 ಆಪ್ಷನ್ಗಳನ್ನು ನೀಡಲಾಗಿದೆ. ಆಪ್ಷನ್ ಎ, ಜ್ಞಾನದ ಸೃಷ್ಟಿ ಮತ್ತು ಅನ್ವಯಕ್ಕೆ ವೈಜ್ಞಾನಿಕ ವಿಧಾನದ ಅಳವಡಿಕೆ. ಆಪ್ಷನ್ ಬಿ, ಸಮಸ್ಯೆಗಳ ಪರಿಹಾರಕ್ಕಾಗಿ ವಿಮರ್ಶಾತ್ಮಕ ಮತ್ತು ರಚನಾತ್ಮಕ ಚಿಂತನೆಯ ಅಳವಡಿಕೆ. ಆಪ್ಷನ್ ಸಿ, ಗಮನಿಸಿದ ಡೇಟಾದ ಆಧಾರದ ಮೇಲೆ ಸಾಮಾನ್ಯೀಕರಣಕ್ಕೆ ಆಗಮಿಸುವುದು. ಆಪ್ಷನ್ ಡಿ, ಜೀವನದ ಸಾರ್ವತ್ರಿಕ ಸತ್ಯಗಳಿಗಾಗಿ ಹುಡುಕು. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಅಡಾಪ್ಷನ್ ಆಫ್ ಸೈಂಟಿಫಿಕ್ ಮೆಥಡ್ ಫಾರ್ ಕ್ರಿಯೇಷನ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ನಾಲೆಜ್. ಸೊ ಆಸ್ ಯು ಆಲ್ ನೋ, ರಿಸರ್ಚ್ ಇಟ್ ಈಸ್ ಎ ಸೈಂಟಿಫಿಕ್ ಅಪ್ರೋಚ್. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಸಂಶೋಧನೆಯ ಪ್ರಮುಖ ಅರ್ಥ ಜ್ಞಾನದ ಸೃಷ್ಟಿಯಾಗಿದೆ. ಸೊ ರಿಸರ್ಚ್ ಇಟ್ ಈಸ್ ಫಾರ್ ಗೇನಿಂಗ್ ಅವರ್ ನಾಲೆಜ್. ಸೊ ಜ್ಞಾನವನ್ನು ಹೆಚ್ಚಿಸುವ ಸಲುವಾಗಿ ರಿಸರ್ಚನ್ನು ಮಾಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಸಂಶೋಧನೆಯು ಒಂದು ವೈಜ್ಞಾನಿಕ ವಿಧಾನ ಕೂಡ ಆಗಿದೆ. ಸೊ ಹೀಗಾಗಿ ಆಪ್ಷನ್ ಎ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. So research means searching it again and again, means research. Research is defined as human activity which is based on intellectual application in the investigation of the matter, and the primary purpose of applied research is discovering, interpreting and the development of methods and systems for the advancement of human knowledge. So we can gain knowledge by conducting research activities, and research can use the scientific method, and research is an art of scientific investigation. It is regarded as a systematic effort to gain new knowledge. So because if we go through this explanation, then we can come to the conclusion that research is adoption of scientific method for creation and application of knowledge. So option A will be correct here. So the next question is, which one of the following statement is not correct? Any person can do research. Option B, research may be without a hypothesis. Option C, research requires library facilities. Option D, research is not always systematic. Yes, anyone can do the research, there is no matter, and research may be without a hypothesis. This is also true. Research requires library facilities. Yes, this is correct, but research is a systematic process. So research is not always systematic. This is not correct here. So option D is right answer, because research is always, it is a systematic process. ಸಂಶೋಧನೆ ಯಾವಾಗಲೂ ಒಂದು ವ್ಯವಸ್ಥಿತ ರೂಪದಲ್ಲಿರುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಎ ಏನಾಗಿದೆ ತಪ್ಪಾಗಿದೆ. So research as the systematic and objective analysis and recording of controlled observation that may lead to a development of generalization, principles, theories, or resulting in prediction and possible ultimate control of events. So option D is the right answer. So the next question is, research refers to routine activity, annual activity, occasional activity, fact finding activity. ಸಂಶೋಧನೆಯು ಡ್ಯಾಶ್ ಉಲ್ಲೇಖಿಸುತ್ತದೆ: ದಿನನಿತ್ಯದ ಚಟುವಟಿಕೆ, ವಾರ್ಷಿಕ ಚಟುವಟಿಕೆ, ಸಾಂದರ್ಭಿಕ ಚಟುವಟಿಕೆ, ಸತ್ಯ ಶೋಧನೆ ಚಟುವಟಿಕೆ. ಸೊ ಆಸ್ ಯು ಆಲ್ ನೋ, ರಿಸರ್ಚ್ ಇಟ್ ಈಸ್ ಅ
ಫ್ಯಾಕ್ಟ್ ಫೈಂಡಿಂಗ್ ಆಕ್ಟಿವಿಟಿ. ಸೊ ವಿ ಆರ್ ಸರ್ಚಿಂಗ್ ಸಮಥಿಂಗ್. ಎಸ್, ಇಲ್ಲಿ ಸಂಶೋಧನೆಯು ಸತ್ಯ ಶೋಧನೆಯ ಒಂದು ಚಟುವಟಿಕೆಯಾಗಿದೆ. ಸೊ ರಿಸರ್ಚ್ ಇಟ್ ಈಸ್ ಅ ಕೇರ್ಫುಲ್ ಇನ್ವೆಸ್ಟಿಗೇಷನ್ ಟು ಫೈಂಡ್ ನ್ಯೂ ಫ್ಯಾಕ್ಟ್ಸ್. ಹೊಸ ಜ್ಞಾನವನ್ನು ಪಡೆಯುವ ಸಲುವಾಗಿ ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಸೊ ದ ಮೇನ್ ಆಬ್ಜೆಕ್ಟಿವ್ಸ್ ಆರ್ ಗೆಟ್ ಅನ್ ಆನ್ಸರ್ ಟು ಎ ಕ್ವಶನ್, get familiar with a new phenomena, theories, review and synthesize the existing knowledge, to explore new knowledge, to find out the solution to a problem, to investigate an existing problem, to generate new methods, plans, system. So the next question is, what is the aim of educational research? Option A, identifying major problems that need to be solved. Option B, searching for the new facts and principles underlying the process of education. Option C, identifying the aims of education. Option C, identifying the values that need to be inculcated in the pupils. ಸೊ ಶೈಕ್ಷಣಿಕ ಸಂಶೋಧನೆಯ ಉದ್ದೇಶವೇನು? ಆಪ್ಷನ್ ಎ, ಪರಿಹರಿಸಬೇಕಾದ ಪ್ರಮುಖ ಸಮಸ್ಯೆಗಳನ್ನು ಗುರುತಿಸುವುದು. ಆಪ್ಷನ್ ಬಿ, ಶಿಕ್ಷಣದ ಪ್ರಕ್ರಿಯೆ ಆಧಾರವಾಗಿರುವ ಹೊಸ ಸಂಗತಿಗಳು ಮತ್ತು ತತ್ವಗಳನ್ನು ಹುಡುಕುವುದು. ಆಪ್ಷನ್ ಸಿ, ಶಿಕ್ಷಣದ ಗುರಿಗಳನ್ನು ಗುರುತಿಸುವುದು. ಆಪ್ಷನ್ ಡಿ, ವಿದ್ಯಾರ್ಥಿಗಳಲ್ಲಿ ಅಳವಡಿಸಬೇಕಾದ ಮೌಲ್ಯಗಳನ್ನು ಗುರುತಿಸುವುದು. ಸೊ ಹಿಯರ್ ಆಪ್ಷನ್ ಬಿ, ಸರ್ಚಿಂಗ್ ಫಾರ್ ದ ನ್ಯೂ ಫ್ಯಾಕ್ಟ್ಸ್ and principles underlying the process of education. So this is the main aim of educational research. Yes, why we are conducting educational research? To search new knowledge, to search new fact, to search any new theories, principles, and to apply it in our education. So ಹೊಸ ಜ್ಞಾನವನ್ನು ಪಡೆಯುವ ಸಲುವಾಗಿ, ಹೊಸ ಸಂಗತಿಗಳನ್ನು, ಹೊಸ ತತ್ವಗಳನ್ನು ಹುಡುಕುವ ಸಲುವಾಗಿ ನಾವೇನು ಮಾಡ್ತಾ ಇದ್ದೀವಿ? ಶೈಕ್ಷಣಿಕ ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ. So research, it is a systematic inquiry. It is based on scientific method, and educational research applies the scientific method for the systematic study of educational situations. So educational research, it helps to solve the educational problems, and also it helps searching for the new knowledge. So the next question is, external validity in research refers to. Option A, the rigor of the study. Option B, the accuracy of a procedure. Option C, the relation of the research problem with the researcher's personal life. Option D, the extent of the generalizability that the results provide. ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವವನ್ನು ಸೂಚಿಸುತ್ತದೆ. ಆಪ್ಷನ್ ಎ, ಅಧ್ಯಯನದ ಕಠಿಣತೆ. ಆಪ್ಷನ್ ಬಿ, ಕಾರ್ಯವಿಧಾನದ ನಿಖರತೆ. ಆಪ್ಷನ್ ಸಿ, ಸಂಶೋಧಕರ ವೈಯಕ್ತಿಕ ಜೀವನದೊಂದಿಗೆ ಸಂಶೋಧನಾ ಸಮಸ್ಯೆಯ ಸಂಬಂಧ. ಆಪ್ಷನ್ ಡಿ, ಫಲಿತಾಂಶಗಳು ಒದಗಿಸುವ ಸಾಮಾನ್ಯೀಕರಣದ ಪ್ರಮಾಣ. ಸೊ ಹಿಯರ್ the right answer is option D. Yes, external validity in research, it means that the extent of generalizability that the result provide. ಸೊ ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಅಂದರೆ ಫಲಿತಾಂಶಗಳು ಒದಗಿಸುವ ಸಾಮಾನ್ಯೀಕರಣದ ಪ್ರಮಾಣವಾಗಿದೆ. ಸೊ ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಮೀನ್ಸ್ external factor that can affect the study must be controlled. For example, the response of a respondent in social science surveys may be affected by the presence of non-participant observers. So this should be controlled. It also refers to the extent to which the research outcome can be generalized and applied to other cases that are not under study. So this is known as the external validity. So it means we have to control the external factors. The next question is, which one of the following research procedures will figure under post positivistic approach? Normative survey, experimental survey, ethnographic survey, ex post facto study. ಕೆಳಗಿನ ಯಾವ ಸಂಶೋಧನಾ ಕಾರ್ಯವಿಧಾನಗಳು ಪೋಸ್ಟ್ ಪಾಸಿಟಿವಿಸ್ಟಿಕ್ ವಿಧಾನದ ಅಡಿಯಲ್ಲಿ ಬರುತ್ತವೆ? ಆಪ್ಷನ್ ಎ, ಪ್ರಾಮಾಣಿಕ ಸಮೀಕ್ಷೆ, ಪ್ರಾಯೋಗಿಕ ಸಮೀಕ್ಷೆ, ಜನಾಂಗೀಯ ಅಧ್ಯಯನ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಧ್ಯಯನ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಎಥ್ನೋಗ್ರಾಫಿಕ್ ಸ್ಟಡಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಜನಾಂಗೀಯ ಅಧ್ಯಯನ ಸರಿಯಾಗಿದೆ. So ethnographic research means the process of studying and describing a culture. So in ethnographic research we are going to study about different cultures. It provides an insider's picture of a community, and here the researcher can go and live in specific community where the research is going to conduct and study the culture. So here researcher will go and live in a specific community and he will collect data, he will study the different cultures. The next question is, which of the following is a measure of consistency? ಕೆಳಗಿನವುಗಳಲ್ಲಿ ಯಾವುದು ಸ್ಥಿರತೆಯ ಅಳತೆಯಾಗಿದೆ? ಆಪ್ಷನ್ ಎ ವ್ಯಾಲಿಡಿಟಿ, ಆಪ್ಷನ್ ಬಿ ಆಬ್ಜೆಕ್ಟಿವಿಟಿ, ಆಪ್ಷನ್ ಸಿ ರಿಲಯಬಿಲಿಟಿ, ಆಪ್ಷನ್ ಡಿ
credibility. Here the right answer is option C, reliability. It is a measure of consistency. So reliability means one of the most important criteria for the quality measurement in the reliability of the measuring instrument. Reliability means it is a consistency with which an instrument yields similar results. The next question is, which of the following methods of acquiring knowledge save time and effort on the part of researcher? Option A, method of experience, inductive method, deductive method, method of consulting an authority. So here option D, method of consulting an authority is going to save ಟೈಮ್ ಆ್ಯಂಡ್ ಆಲ್ಸೋ ಎಫರ್ಟ್ ಆಫ್ ದಿ ರಿಸರ್ಚರ್. ಜ್ಞಾನವನ್ನು ಪಡೆದುಕೊಳ್ಳುವ ಕೆಳಗಿನ ಯಾವ ವಿಧಾನಗಳು ಸಂಶೋಧಕರ ಸಮಯ ಮತ್ತು ಶ್ರಮವನ್ನು ಉಳಿಸ್ತಾ ಇವೆ? ಯಾವಾಗ ನಾವು ಪ್ರಾಧಿಕಾರವನ್ನು ಕಾಂಟ್ಯಾಕ್ಟ್ ಮಾಡಿ ಸಮಾಲೋಚನೆ ಮಾಡ್ತಾ ಇದ್ದೀವಿ, ಇದರಿಂದ ಸಮಯ ಮತ್ತು ಶ್ರಮ ಎರಡೂ ಕೂಡ ಉಳಿತಾಯ ಆಗ್ತಾ ಇದೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ದ ಕಾನ್ಸೆಪ್ಚುವಲ್ ಫ್ರೇಮ್ವರ್ಕ್ ಇನ್ ವಿಚ್ ರಿಸರ್ಚ್ ಈಸ್ ಕಂಡಕ್ಟೆಡ್ ಈಸ್ ಕಾಲ್ಡ್ synopsis of a research, research design, research hypothesis, research paradigm. ಸೊ ಸಂಶೋಧನೆಯನ್ನು ನಡೆಸುವ ಪರಿಕಲ್ಪನಾ ಚೌಕಟ್ಟನ್ನು ಡ್ಯಾಶ್ ಎಂದು ಕರೆಯಲಾಗ್ತಾ ಇದೆ. ಆಪ್ಷನ್ ಎ ಸಂಶೋಧನೆಯ ಸಾರಾಂಶ, ಆಪ್ಷನ್ ಬಿ ಸಂಶೋಧನಾ ವಿನ್ಯಾಸ, ಆಪ್ಷನ್ ಸಿ ಸಂಶೋಧನಾ ಕಲ್ಪನೆ, ಆಪ್ಷನ್ ಡಿ ಸಂಶೋಧನಾ ಮಾದರಿ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ರಿಸರ್ಚ್ ಡಿಸೈನ್. ಸಂಶೋಧನಾ ವಿನ್ಯಾಸ ಸರಿಯಾಗಿದೆ. So the design arrangement of a research project is commonly known as research design. So it is the conceptual structure or framework within which research is conducted. So research design means it is a plan or a blueprint that is prepared before going to collect the data or before carrying the research. So the next question is, dash thinking enables us to write statements and develop arguments in a step-by-step coherent manner. ಸೊ ಡ್ಯಾಶ್ ಚಿಂತನೆಯು ಹೇಳಿಕೆಗಳನ್ನು ಬರೆಯಲು ಮತ್ತು ಹಂತ ಹಂತದ ಸುಸಂಬದ್ಧ ರೀತಿಯಲ್ಲಿ ವಾದಗಳನ್ನು ಅಭಿವೃದ್ಧಿಪಡಿಸಲು ನಮಗೆ ಅನುವು ಮಾಡಿಕೊಡುತ್ತದೆ. ಆಪ್ಷನ್ ಎ ಅಕ್ಯುರೇಟ್, ಆಪ್ಷನ್ ಬಿ ಸೈಂಟಿಫಿಕ್, ಆಪ್ಷನ್ ಸಿ ಲಾಜಿಕಲ್, ಆಪ್ಷನ್ ಡಿ ಕ್ಲಿಯರ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಲಾಜಿಕಲ್ ಥಿಂಕಿಂಗ್. ತಾರ್ಕಿಕ ಚಿಂತನೆ ಸರಿಯಾಗಿದೆ. So logical thinking enables us to write statements and develop arguments in a step-by-step manner. Okay friends, this is about today's session, and if you have applied for a KSOU PhD entrance test, if you are preparing for this PhD entrance, this course is very helpful from you, because you are going to get 50 questions from research methodology, and this course is completely for research methodology. I believe if you follow this course, you will get more marks in research methodology. So here you will get complete theory lectures, complete MCQ lectures, mock test, practice MCQ set only at minimum price. If you want to join, you can contact this number. Yes, I wish all the best to all. Thank you.